ನನ್ನ ಮೇಲೆ ಮಾಡ್ತಾರೆ. ಅಯ್ಯೋ ಅಂತ ಕಾಲಕ್ಕೆ ನೇಣು ಹಾಕೊಂಡ್ಬಿಟ್ಟು ಬರಂಗಿದ್ರೆ ನಾನ್ ದೇಶ ಬಿಟ್ಟು ಹೊರಟ ಬರ್ತೀನಿ. ಕಿತ್ತಿನ ಸವಾಸ ಎಲ್ಲಾರ ಉಂಟ ಇಷ್ಟೆಲ್ಲ ಮಾಡಿ ನನ್ನ ಮೂರು ಬಿಟ್ಟ ನನ್ ಬಿಡ್ತಾರೆ ಆಮೇಲೆ ಅಲ್ವಾ. ನಾನೇನ್ಕೋ ಮಾಡಿದ್ದೀನಿ ಅಂತ ನೀನ್ MLA ಮಾಡೋದು ಬೇಡ ಸ್ವಾಮಿ. ಫಸ್ಟ್ ಬಾರಿ ನಾನು ಮಾಡಿದೆ ಅಂತ ಹೇಳ್ಕೊಂಡೆ ತಿರ್ತಾನೆ ಊರೆಲ್ಲ ಉಗಿತಾರೆ. ಇದು ನನಗೆ ಮಾಡ್ಲಿಲ್ಲ, ಶೆಟ್ಟರ್ ಜೊತೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅದ್ ಬಂದು ಹೇಳಿದ್ನೆ 10 ಸತಿ ಹೇಳಿದ್ರೆ ನಿಜ ಆಗ್ತದೆ ಅಂತ ಕೇಳೋದು ಅಲ್ವಾ. ಮೊನ್ನೆ ಬಂದು ಅಜ್ಞಾನ ಹೇಳ್ತಾನೆ 50,000 ಓಟ್ ಎಲ್ಲೋಯ್ತು ಅಂತ. MP ಎಲೆಕ್ಷನ್ ಅಲ್ಲಿ 50,000 ಓಟ್ ಎಲ್ಲ ಬಿಡ್ತಪ್ಪ. ನಿನಗ್ ಬಿದ್ದೈತೆ, ನೀನ್ ಅಭಿವೃದ್ಧಿ ಮಾಡಿದ್ಯಲ್ಲ, ಆ ನಿನಗ್ ಬಿದ್ದಿರೋದು. ಸಾಕಷ್ಟು ಅಭಿವೃದ್ಧಿ ಮಾಡಿದ್ಯಲ್ಲ, ನಿನಗ್ ಬಂದಿರೋದನ್ನ ನೀನ್ ತಗೊಳಕ್ ರೆಡಿ ಇಲ್ಲ, ಎಲ್ಲ ಹೋಯ್ತು ಅಂತ. ನಾಳೆ ಇತ್ತು ಧರ್ಮಸ್ಥಳ ಪ್ರಸಾದ ಬರ್ತದೆ, ನೀವು ಕರೀರಿ, ಆಣೆ ಮಾಡ್ಬಿಡ. ನಮಗ್ದೇ ಹೋಯ್ತು. ನಾನು ಆಣೆ ಮಾಡ್ತೀನಿ, ಇದ್ರಲ್ಲಿ ನಾನೇನಾರ ದುಡ್ಡು ತಿಂದಿರೋದು ಸುಳ್ಳು ಹೇಳ್ತಾ ಇದ್ದದ್ದು ನನ್ನ ಮನೆ ಹಾಳಾಗೋಗ್ಲಿ, ಇಲ್ಲ ಅದು ತಿಂದಿರೋರ್ ಮನೆ ಹಾಳಾಗೋಗ್ಲಿ ಅಂತ ಪ್ರಮಾಣ ಮಾಡಿ ಅಂತ ಹೇಳಿ ಕರೀರಿ. ಡೇಟ್ ಫಿಕ್ಸ್ ಅವಲ್ಲ. ಇಲ್ಲಿ ಪ್ರೆಸ್ ಮೀಟ್ ಧರ್ಮಸ್ಥಳ ಬರಲ್ಲ ತಪ್ಪಿಸ್ಕೊಂಡ್ಬಿಡ್ತಾನೆ. ಇಲ್ಲೇ ಕೋಲಾರಲ್ಲೇ ಎಲ್ಲ ಪ್ರಸಾದಗಳು ತಂದು ಇಟ್ಬಿಡೋಣ. ಮಾಡಿ ಬಾಪ ಅವನೇ ಕರಿತೀರಾ? ಸರಿ, ಇನಿಷಿಯೇಟಿವ್ ಯಾರು ತಗೊಳ್ಳೋದು? ಹಿಂಗಿಂಗ್ ಆಡ್ತೀನಿ ಅಂತ ಇನ್ನೆಂಗ್ ಆಡೋದು ಅಸಹ್ಯ ಅಂತೆ ಅಂತೀನಿ. ನೀನ್ ನೋಡಿದ್ರೆ ಆಯ್ತಾ? ಇನಿಷಿಯೇಟಿವ್ ಯಾರು ತಗತ್ತೀರಿ? ಎಲ್ಲಾ ಪ್ರಸಾದಗಳು ಇಲ್ಲೇ ಇಟ್ಬಿಡೋಣ. ನಾವೆಲ್ಲ ಹಿಂದೂಗಳು, ನಾವೆಲ್ಲ ದೈವ ಭಕ್ತಿ, ದೈವನ ನಂಬ್ಕೊಂಡೇ ಬದುಕ್ತಾ ಇರೋರು, ನಮಗೆಲ್ಲ ಮಿಗಿಲಾದ ಶಕ್ತಿ ಇರುತ್ತೆ, ನಾವ್ ನಂಬಿರೋರು. ಅದ್ರ ಮೇಲೆ ತಿಂದಿರೋ ದೇಶಕ್ಕೆಲ್ಲ ಗೊತ್ತು. ಅದ್ರ ಮೇಲೆ ಒಂದು ಪ್ರಮಾಣ ಮಾಡ್ತಾನೆ ಅಂದ್ರೆ ಇದ್ದಂತ ಒಂದೊಂದು ದೇಶಕ್ಕೆ ಗೊತ್ತಾಗ್ಲಿ. ದುಡ್ಡುಗೋಸ್ಕರ ಏನ್ ಬೇಕು ಹಣೆ ಹಾಕ್ತಾನೆ, ಮಕ್ಕಳ ಮೇಲೆ ಹಣೆ ಹಾಕ್ತಾನೆ, ಎಲ್ಲಾರ ಮೇಲೆ ಹಣೆ ಹಾಕ್ತಾನೆ ಅನ್ನೋದು ಪ್ರೂವ್ ಆಗ್ಲಿ. ಸರಿಗ